ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು ಇದರ 2026-27ನೇ ಸಾಲಿನ ನೂತನ ಅಧ್ಯಕ್ಷರ ತಂಡದ ಪದಗ್ರಹಣ, ನೂತನ ಸದಸ್ಯರ ಸೇರ್ಪಡೆ ಭಾನುವಾರ ಅಸೈಗುಳಿಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಲಯನ್ಸ್ ಮಾಜಿ ಗವರ್ನರ್ ಲಯನ್ ಅರುಣ್ ಶೆಟ್ಟಿ ಪದಗ್ರಹಣವನ್ನು ನಡೆಸಿಕೊಟ್ಟರು. ನಿರ್ಗಮನ ಅಧ್ಯಕ್ಷರಾದ ಅಜಿತ್ ಪಜೀರ್ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು. ಎಲ್ಲ ನಮ್ಮ ಕ್ಲಬ್ಬಿನ ಮಾಜಿ ಅಧ್ಯಕ್ಷರುಗಳಿಗೆ ಹಾಗೂ ಎಲ್ಲ ಕ್ಲಬ್ಬಿನ ಬಂಧುಗಳಿಗೂ ಕೂಡ ನಾನು ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕ್ಲಬ್ಬಿನ ಅತ್ಯಂತ ಕಿರಿಯ ವಯಸ್ಸಿನವಾದ ನನ್ನ ಮೇಲೆ ವಿಶ್ವಾಸವಿಟ್ಟು 1 ವರ್ಷದ ಕ್ಲಬ್ಬಿನ ಜವಾಬ್ದಾರಿಯನ್ನು ನನಗೆ ನೀಡಿ ನನ್ನನ್ನು ಪ್ರೋತ್ಸಾಹಿಸಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನ್ಯಾಯವನ್ನು ಒದಗಿಸಿದ್ದೇನೆ ಎನ್ನುವ ವಿಶ್ವಾಸದಲ್ಲಿ ನಾನು ಇದ್ದೇನೆ. ಆದ್ದರಿಂದ ಸಹಕಾರ ನೀಡಿದಂಥ ಎಲ್ಲ ನನ್ನ ಕ್ಲಬ್ಬಿನವರಿಗೂ ಹಾಗೂ ನನ್ನ ಪ್ರಾಂತ್ಯದ ಎಲ್ಲ ಕ್ಲಬ್ಬಿನ ಪದಾಧಿಕಾರಿಗಳು ಹಾಗೂ ಸಂಪುಟದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ, ಕಾರ್ಯದರ್ಶಿಯಾಗಿ ಕೋಶಾಧಿಕಾರಿಯಾಗಿ ನನ್ನ ಬೆನ್ನಿಗೆ ನಿಂತು ಕೆಲಸ ಮಾಡಿದಂಥ ಭಾಸ್ಕರ್ ಕೂಟತ್ತಜ ಹಾಗೂ ಜನಾರ್ದನ್ ಕಂಬಳಬದು ನನ್ನ ಚಿಕ್ಕ ಉಡುಗೊರೆಯನ್ನು ನೀವು ಬಂದು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ಉಡುಗೊರೆ ನೀಡಿ ಗೌರವ ನೀಡಿದ್ದಾರೆ. ಹಾಗೆ ಜನಾರ್ದನ್ ಅವರಿಗೆ ಸಹ ಅಜಿತ್ ಅವರು ಉಡುಗೊರೆ ನೀಡಿ ಗೌರವ ನೀಡಿದ್ದಾರೆ. ನೂತನ ಅಧ್ಯಕ್ಷರಾಗಿ ಮಾರ್ಷಲ್ ಡಿಸೋಜಾ, ಕಾರ್ಯದರ್ಶಿಯಾಗಿ ನಿವೃತ್ತ ಸೇನಾನಿ ಶಿವರಾಮ್, ಕೋಶಾಧಿಕಾರಿಯಾಗಿ ಬಾಬು ಮಂಗಿರ ಮುಟ್ಟಿಂಜ ಅವರ ತಂಡದ ಪದಗ್ರಹಣ ನೆರವೇರಿತು. ನಿಮ್ಮ ವರ್ಷ ಆಯಿತು ಅಜಿತ್. ಈಗ ಯು ಹ್ಯಾವ್ ಟು ಗೈಡ್ ಮಾರ್ಷಲ್ ಅವರು. ಯಾವಾಗ ಸಲಹೆ ಕೇಳ್ತಾರೆ ಆಗ ಸಲಹೆ ಕೊಡುವ ಜವಾಬ್ದಾರಿ ನಿಮ್ಮದು. ವಿಲ್ ಯು ಆ್ಯಸ್ IPP ಡೂ ಯುವರ್ ಡ್ಯೂಟೀಸ್? ನಿಮಗೆ ಅದಲ್ಲದೆ LCF ಕೋಆರ್ಡಿನೇಟರ್ ಆಗಿ ಯು ಹ್ಯಾವ್ ಟು ಬಿ ದ LCF ಕೋಆರ್ಡಿನೇಟರ್. ವಿಲ್ ಯು ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್? ಥ್ಯಾಂಕ್ ಯು ಅಜಿತ್. ಅ ಬಿಗ್ ರೌಂಡ್ ಆಫ್ ಅಜಿತ್. ಆ್ಯಂಡ್ ಬಹುಶಃ ಅಜಿತ್ ಅವರಿಗೆ ಹೇಗೂ ಅವರ ಝೋನ್ ಚೇರ್ಮನ್ ಆಗಿ he has been elected. Congratulations. And so definitely ಜವಾಬ್ದಾರಿ ಮತ್ತಷ್ಟು ಇರ್ತದೆ. ಖಾಲಿ ಈ ಕ್ಲಬ್ ಅಲ್ಲ, ಒಂದು 3-4 ಕ್ಲಬ್ದು ಜವಾಬ್ದಾರಿ ಮಾಡಿದೆ. ವಿಶ್ ಯು ಆಲ್ ದ ಬೆಸ್ಟ್ ಅಜಿತ್. ದಯವಿಟ್ಟು ಕಾಲರನ್ನು ಎಕ್ಸ್ಚೇಂಜ್ ಮಾಡಿ. Finally, I have got one small duty, that is to give this gavel. To present this gavel, may I request the past district governor Devdas Pandari and the extension chairman Ravi Anna, club president Satyaraj, ಅಧಿಕಾರ ಸ್ವೀಕರಿಸಿದ ಅಧ್ಯಕ್ಷರಾದ ಮಾರ್ಷಲ್ ಡಿಸೋಜಾ ಸ್ವೀಕೃತತೆಯ ಮಾತುಗಳನ್ನಾಡಿದರು. ಹಾಗೆಯೇ ಕಳೆದ 9 ವರ್ಷಗಳಿಂದ ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡನ್ನು ಸ್ಥಾಪಿಸಿ ತದನಂತರ ಉತ್ತಮವಾಗಿ ಮುನ್ನಡೆಸಿದ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಅವರ ಇಡೀ ತಂಡಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನೀವು ಹಾಕಿಕೊಟ್ಟಿರುವ ಯಶಸ್ಸಿನ ಹಾದಿಯಲ್ಲಿ ನಾವು ಮುನ್ನಡೆಯಲಿದ್ದೇವೆ. ಸ್ನೇಹಿತರೆ, ಲಯನಿಸಮ್ ಎಂದರೆ ಒಂದು ಪದವಿಯಲ್ಲ, ಅದೊಂದು ಜವಾಬ್ದಾರಿ. ನಾವು ಸೇವೆ ಮಾಡುತ್ತೇವೆ, ವಿ ಸರ್ವ್ ಎಂಬುದೇ ನಮ್ಮ ಸಂಸ್ಥೆಯ ಮೂಲ ಮಂತ್ರ. ನಮ್ಮ ಮುಡಿಪು ಸುತ್ತಮುತ್ತಲಿನ ಭಾಗದ ಸಮಾಜದಲ್ಲಿ ಸಂಕಷ್ಟದಲ್ಲಿರುವವರಿಗೆ, ಶೋಷಿತರಿಗೆ, ಹಿಂದುಳಿದವರಿಗೆ ನೆರವಾಗುವುದೇ ಲಯನ್ಸ್ ಕ್ಲಬ್ಬಿನ ಮುಖ್ಯ ಉದ್ದೇಶವಾಗಿದೆ. ಅನಾರೋಗ್ಯ ಪೀಡಿತರಿಗೆ, ಆಶ್ರಮದಲ್ಲಿರುವವರಿಗೆ, ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ಸಹಕಾರದಿಂದ ನೆರವು ನೀಡುವುದೇ ನಮ್ಮ ಗುರಿ. ಈ ವರ್ಷ ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು ಸಂಸ್ಥೆ ಪ್ರಾರಂಭವಾಗಿ ದಶಮಾನೋತ್ಸವ ಸಂಭ್ರಮದಲ್ಲಿದೆ. ಹೀಗಿರುವಾಗ ನನ್ನ ಮೇಲೆ ಒಂದು ಉನ್ನತ ಜವಾಬ್ದಾರಿಯನ್ನು ನೀಡಿದೆ. ಈ ಜವಾಬ್ದಾರಿಯನ್ನು ನಿಮ್ಮೆಲ್ಲರ ಹಾಗೂ ನಮ್ಮ ಮಾತೃ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಮಂಗಲ ಗಂಗೋತ್ರಿಯ ಮತ್ತು ಹಿರಿಯ ಸದಸ್ಯರ, ಗಣ್ಯರ ಮತ್ತು ಪ್ರಾಂತೀಯ ಮತ್ತು ಜಿಲ್ಲಾ ಸಂಸ್ಥೆಗಳ ಹಿತೈಷಿಗಳ, ದಾನಿಗಳ ಸಲಹೆ ಸಹಕಾರದೊಂದಿಗೆ ನೆರವೇರಿಸಲು ತಮ್ಮ ಸಹಕಾರವನ್ನು ಕೋರುತ್ತೇನೆ. ಕೊನೆಯದಾಗಿ, ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲು ಲಯನ್ಸ್ ಕ್ಲಬ್ಬಿನ ಹಿರಿಯ ಸದಸ್ಯರ ಎಲ್ಲ ಸದಸ್ಯರ ಸಹಕಾರವನ್ನು ಕೋರುತ್ತಾ, ಮುಡಿಪು ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಸಿಸ್ಸಿ ಕೋವೆಲ್ಲೋ ಈ ಸಂದರ್ಭ ಶೈಕ್ಷಣಿಕ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗೌರವಿಸಿ ಮಾತನಾಡಿದರು.
ನೀವು ಕೊಡುವಂಥ ಸೇವೆ ಎಲ್ಲ ಕಡೆಯಲ್ಲಿ ಮೆಚ್ಚುವಂಥದ್ದಾಗಿದೆ. ದೇವರು ನಮ್ಮನ್ನು ಈ ಭೂಮಿಯಲ್ಲಿ ನಮ್ಮ ತಂದೆ ತಾಯಿಯ ಪ್ರೀತಿಯ ಫಲವಾಗಿ ಸೃಷ್ಟಿಸಿದ್ದಾರೆ. ಅದೇ ಪ್ರೀತಿಯನ್ನು ತೋರಿಸಿ ನಮ್ಮನ್ನು ಬೆಳಗಿಸಿದ್ದಾರೆ. ನಾವು ಬೆಳೆದವರು ನಮ್ಮ ಪ್ರಾಯಕ್ಕೆ ಮುನ್ನೋಡುವಾಗ ನಮ್ಮ ಬಾಳನ್ನು ನಾವು ಸ್ವೀಕರಿಸುತ್ತೇವೆ. ಅದರ ಮಧ್ಯೆ ನಾವು ಬದುಕಿ ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕನ್ನುವ ಒಂದು ಛಲ ಹಿಡ್ಕೊಂಡು ಮುಂದೆ ಹೋಗ್ತೇವೆ. ಈ ಛಲ ನಮ್ಮ ಯೌವನದಲ್ಲಿ ನಮಗೆ ಸಿಗುವಂಥದ್ದು, ನಮ್ಮ ಹಿರಿಯರು ನಮಗೆ ತೋರಿಸಿಕೊಡುವಂಥದ್ದು ಮತ್ತು ನಮ್ಮ ತಂದೆ ತಾಯಿಗಳು ಮಾಡುವಂಥದ್ದನ್ನು ನೋಡಿ ನಾವೊಂದು ಏನಾದರೂ ಒಳಿತು ಮಾಡಬೇಕೆನ್ನುವ ಭಾವನೆ ಪಡೆದುಕೊಳ್ತೇವೆ. ಅದೇ ನಮ್ಮ ವೃತ್ತಿ ಜೀವನದಲ್ಲಿ ನಾನೇನಾದರೂ ಸಾಧಿಸಬೇಕು, ಏನಾದರೂ ಒಳಿತನ್ನು ಮಾಡಬೇಕು ಅನ್ನುವ ಭಾವನೆ ಪಡ್ಕೊಂಡು ದೇವರಲ್ಲಿ ವಿಶ್ವಾಸವಿಟ್ಟು ನಾವು ಮುನ್ನಡೆಯುತ್ತೇವೆ. ನಮ್ಮ ಅರುಣ್ ಸರ್ ಶೆಟ್ಟಿಯವರು ಹೇಳಿದ ಹಾಗೆ ಕೆಲವೊಮ್ಮೆ ನಮ್ಮ ಕೆಲಸ ಇಷ್ಟ ಆಗ್ತದೆ ಅಂತ ಹೇಳಿದರೆ ಬೆಳಿಗ್ಗೆ ಹೋದವರು ಸಾಯಂಕಾಲದವರೆಗೆ ಮನೆಗೆ ಬರುವುದೇ ಇಲ್ಲ. ನಾನು ಕೆಲವರನ್ನು ನೋಡಿದ್ದೇನೆ, ಲಯನ್ಸ್ ಕ್ಲಬ್ಬಿನವರಾಗಲಿ, ರೋಟ್ರಿ ಕ್ಲಬ್ಬಿನವರಾಗಲಿ, ಆ ಕೆಲಸ ಈ ಕೆಲಸ, ಆ ಡ್ಯೂಟಿ ಈ ಡ್ಯೂಟಿ ಅಂತ ಹೇಳಿ ಮನೆಯಲ್ಲಿ ಹೆಂಡತಿಗೆ ಸ್ವಲ್ಪ ಬೇಸರ ಆಗುವಂಥದ್ದು. ಮತ್ತು ಒಂದು ಒಳ್ಳೆಯ ವಿಷಯ ಏನಂತ ಹೇಳಿದರೆ, ನಿಮ್ಮವರನ್ನು ಇಂಥ ಸಂಘಟನೆಗೆ ಕರೆದು ತಂದು ನಿಮ್ಮ ಲಯನ್ಸ್ ಕ್ಲಬ್ ಮುಖಾಂತರ ಏನು ನೀವು ಶೇರ್ ಮಾಡುವಂಥದ್ದು, ಆ ಫೆಲೋಶಿಪ್ ಅಂತ ಹೇಳ್ತೇವೆ, ಅದರ ಮುಖಾಂತರ ಅದನ್ನು ನೋಡುವಾಗ ನಾನು ಎಣಿಸ್ತೇನೆ, ಮನೆಯಲ್ಲಿ ಸ್ವಲ್ಪ ತೃಪ್ತಿ ಆಗದ ಹೆಂಗಸರಿಗೆ ಇಂಥ ಒಂದು ಸಮಯ ಒಂದು ತೃಪ್ತಿ ಕೊಡುವಂಥದ್ದು. ಕಮಲಪದವು ಅಂಗನವಾಡಿಗೆ ಸಹಾಯಧನವನ್ನು ನಿರ್ಗಮನ ಅಧ್ಯಕ್ಷರು ಅಜಿತ್ ಪಜೀರ್ ಹಸ್ತಾಂತರಿಸಿದರು. ಅತಿಥಿ ಗಣ್ಯರು ಈ ಸಂದರ್ಭ ಶುಭಾಶಂಸನೆಯ ಮಾತುಗಳನ್ನಾಡಿದರು. ಆ ಕಾರ್ಯಕ್ಕಿಳಿದಾಗ ನನಗೆ ಬಂಟ್ವಾಳ ಕ್ಲಬ್ ಕೂಡ ಅದಕ್ಕೆ ಬೆಂಬಲವಾಗಿತ್ತು. ಆ ಸಂದರ್ಭದಲ್ಲಿ ನಾವು ತುಂಬ ಕ್ಲಬ್ಬಿನ ಒಂದು ಪೂರ್ವ ತಯಾರಿಯಲ್ಲಿ 1 ವಾರ 2 ವಾರ ಹೋಗಿರ್ಬೋದು. ಆದರೆ ಎಲ್ಲದಕ್ಕೂ ಕೂಡ ಪೂರ್ಣ ರೀತಿಯ ಸಹಕಾರ ಸಿಕ್ಕಿದಾಗ ಮುಡಿಪಿನ ಕ್ಲಬ್ಬಿಗೆ ಒಂದು ವಿದ್ಯುಕ್ತವಾದಂಥ ಚಾಲನೆಯನ್ನು ದೊರಕಿತು. ಆ ಮೂಲಕ ನಾನು ಆ ಸಂದರ್ಭದಲ್ಲಿ ನಮ್ಮ ಪ್ರಯತ್ನಕ್ಕೆ ಸಹಕಾರ ನೀಡಿದ ಮುಡಿಪು ಕುರುನಾಡಿನ ಪ್ರತಿಯೊಬ್ಬರಿಗೂ ನನ್ನ ವಿಶೇಷವಾದಂಥ ಅಭಿವಂದನೆಯನ್ನು ಮಗದೊಮ್ಮೆ ಸಲ್ಲಿಸ್ತೇನೆ. ಜಿಲ್ಲೆಗೆ ಕೂಡ ಒಂದು ಒಳ್ಳೆಯ ಕ್ಲಬ್ಬನ್ನು ಕೊಟ್ಟಾಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಈ ವರ್ಷದ ನಾಯಕತ್ವವನ್ನು ವಹಿಸಿಕೊಂಡಂಥ ಮಾರ್ಷಲ್ರವರ ತಂಡ ಅವರು ಹೇಳಿದರು, ಅವರು ರಿಟೈರ್ಡ್ ಪಿ ಡಿ ಒ, ನಾನು ಹೇಳಿದೆ ಈ ಪಿ ಡಿ ಒದವರಿಗೆ ಏನಾದರೂ ಸರಕಾರಿ ಜಾಗಗಳ ಬಗ್ಗೆ ಆಸಕ್ತಿ ಗೊತ್ತಿರ್ತದೆ, ಎಲ್ಲಿಯಾದರೂ ಮಾಡ್ಬೋದಾ ಅಂತ. ಆದರೆ ಅವರು ಹೇಳಿದರು, ನಾನು ಖಾಸಗಿ ಜಾಗವನ್ನು ನೋಡಿದ್ದೇನೆ. ಸೊ ಅದು ಒಳ್ಳೆಯ ಅಭಿಪ್ರಾಯ. ಖಂಡಿತವಾಗಲೂ ದೇವದಾಸ್ ಭಂಡಾರಿಯವರ ಏನು ಅಭಿಪ್ರಾಯ ಇತ್ತು, ಖಂಡಿತವಾಗಲೂ ಆ ದಶಮಾನೋತ್ಸವದಲ್ಲಿ ಪರ್ಮನೆಂಟ್ ಬಿಲ್ಡಿಂಗ್ ಆಗಲಿ. ಆ ನಿಟ್ಟಿನಲ್ಲಿ ಯಾವಾಗ ಒಂದು ಕ್ಲಬ್ಬಿಗೆ ಪರ್ಮನೆಂಟ್ ಆದ ಆಸ್ತಿ ಇರ್ತದೆ, ಮತ್ತು ಆ ಕ್ಲಬ್ಬನ್ನು ಮಾತೃ ಸಂಸ್ಥೆಯವರು ಮುನ್ನಡೆಸಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲದ್ರೆ ಸ್ವಲ್ಪ ಮಾತೃ ಸಂಸ್ಥೆಯವರಿಗೆ ಕೂಡ ಒಂದು ಜವಾಬ್ದಾರಿ ಇದೆ, ಎಲ್ಲಿ ಏನಾದರೂ ಅವಘಡ ಆಗ್ತದೆ ಅಂತ. ಆದರೆ ನಾನು ಮಾನಿ ಕ್ಲಬ್ಬಿನ ಕಳೆದ ವರ್ಷ ಮಾನಿ ಕ್ಲಬ್ ಕೂಡ ಪ್ರಾಂತೀಯ ಅಧ್ಯಕ್ಷರಾಗಿ ಸಮ್ಮೇಳನ ಮಾಡುವಾಗ ಬೇರೆ ಯಾವುದೇ ಪ್ರಾಜೆಕ್ಟ್ ಬೇಡ, ಮಾನಿಯಲ್ಲಿ ಒಂದು ಬಿಲ್ಡಿಂಗ್ ನಿರ್ಮಾಣವಾಗಲಿ ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ಥಾಪಕ ಅಧ್ಯಕ್ಷರಾದಂಥ ಗಂಗಾಧರಯವರ ನೇತೃತ್ವದಲ್ಲಿ ಈಗಾಗಲೇ ಟ್ರಸ್ಟ್ ಎಲ್ಲ ಆಗಿದೆ. ಬಳಿಕ ನೂತನ ತಂಡಕ್ಕೆ ಶುಭ ಕೋರಲಾಯಿತು. ಕಾರ್ಯದರ್ಶಿ ಶಿವರಾಮ ವಂದಿಸಿದರು. ರವಿರೈ ಪಜೀರ್ ಕಾರ್ಯಕ್ರಮ ನಿರ್ವಹಿಸಿದರು.